ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಬೆಂಗಳೂರು ಮಾದರಿಯ ಎಲ್ಲೇ ಒಂದು ಮೈಸೂರಿನಲ್ಲೂ ಕೂಡ ಒಂದು ನಿಮ್ಹಾನ್ಸ್ ಆಸ್ಪತ್ರೆಯನ್ನು ಕಟ್ಟಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಜಾಗ ಗುರುತಿಸುವ ಕೆಲಸಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ರು. ಅಧಿಕಾರಿಗಳು ಮೈಸೂರು ಹೊರವಲಯದಲ್ಲಿರುವಂತಹ ಗೂಡಮಾದನಹಳ್ಳಿಯಲ್ಲಿ ಸುಮಾರು 20 ಎಕರೆ ಜಾಗವನ್ನು ಇದಕ್ಕಾಗಿ ಗುರುತು ಮಾಡಿದ್ರು. ಯಾವಾಗ ಇಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಕಟ್ತಾರೆ ಅಂತೇಳಿ ರೈತರಿಗೆ ಗೊತ್ತಾಯ್ತು, ಡೇ ಒನ್ ಇಂದಲೂ ಕೂಡ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ಸುಮಾರು ಒಂದು 80ಕ್ಕೂ ಹೆಚ್ಚು ಅಧಿಕ ಎಕರೆಗಳಲ್ಲಿ ರೈತರು ಅಲ್ಲಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಕೃಷಿ ಚಟುವಟಿಕೆಗಳಿಗಾಗಿ ಬಳಸ್ತಾ ಇರುವಂತದ್ದು. ಭತ್ತ ಇರ್ಬೋದು, ತೆಂಗು, ಬಾಳೆ, ಅಡಿಕೆ ಸೇರಿದಂತೆ ಎಲ್ಲಾ ಬೆಳೆಗಳನ್ನು ಕೂಡ ಬೆಳೀತಾ ಬರ್ತಾ ಇದ್ದಾರೆ. ಸುಮಾರು 4-5 ತಲೆಮಾರುಗಳಿಂದಲೂ ಕೂಡ ಇದೇ ಸರ್ಕಾರಿ ಭೂಮಿಯನ್ನ ರೈತರು ಅವಲಂಬಿಸಿಕೊಂಡು ಜೀವನ ಮಾಡ್ತಾ ಇರುವಂತದ್ದು. ಆದ್ರೆ ಇದೀಗ ಆ ಜಾಗದಲ್ಲಿ ಸುಮಾರು 20 ಎಕರೆಯನ್ನ ನಿಮ್ಹಾನ್ಸ್ ಆಸ್ಪತ್ರೆ ಕಟ್ಟೋದಿಕ್ಕೆ ಸರ್ಕಾರ ಜಾಗ ಗುರುತು ಮಾಡಿರುವಂತಹ ಜಾಗ ಏನಿದೆ, ಈ ಜಾಗವನ್ನೇ ಯಾಕೆ ಗುರುತು ಮಾಡಬೇಕು ಅಂತೇಳಿ ರೈತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತೇಳಿ ಕಳೆದ 90 ದಿನಗಳಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು. ಆದ್ರೆ ಇಂದು ಆ ಪ್ರತಿಭಟನೆಯ ಸ್ವರೂಪ ಬದಲಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅಲ್ಲಿ ತೆರವು ಅಂದ್ರೆ ರೈತರು ಏನೀಗಾಗಲೇ ಭತ್ತವನ್ನು ಬೆಳೀತಾ ಇದ್ದಾರೆ, ಅದನ್ನ ತೆರವು ಮಾಡಿಸಬೇಕು ಅಂತೇಳಿ ಪೊಲೀಸರ ಸಹಾಯದೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಇಟಾಚಿ ಕೆಲಸವನ್ನು ಕೂಡ ಆರಂಭ ಮಾಡಿದ್ರು. ಗದ್ದೆ ಒಳಗೆ ನೀರು ಬಾರದಂತೆ ತಡೆದಿದ್ರು. ಆದ್ರೆ ಏಕಾಏಕಿ ಜಮಾವಣೆಗೊಂಡಂತ ರೈತರು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ, ಮೈಸೂರಿನ ಸುತ್ತಲೂ ಕೂಡ ಕೃಷಿಗೆ ಯೋಗ್ಯವಲ್ಲದ ಸಾಕಷ್ಟು ಭೂಮಿ ಇದೆ, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಭೂಮಿ ಇದೆ, ಅಲ್ಲದೆ ಮೈಸೂರಿನ ಸುತ್ತಮುತ್ತಲೂ ಕೂಡ ವರ್ಣ ವ್ಯಾಪ್ತಿಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಕಟ್ಟಬೇಕು ಅಂದ್ರೂ ಕೂಡ ಸರ್ಕಾರಿ ಗೋಮಾಳದ ಜಾಗಗಳು ಸಾಕಷ್ಟಿದೆ. ಆದ್ರೆ ನಾವು ಕೃಷಿ ಮಾಡಿಕೊಂಡು ಬರ್ತಾ ಇರುವಂತಹ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡೋದಿಲ್ಲ. ಇದರ ಹಿಂದೆ ಒಂದು ಸ್ವಾರ್ಥ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ವ್ಯವಸಾಯನ ಮಾಡಿಕೊಂಡು ಬರ್ತಾ ಇರುವಂತಹ ರೈತರು ಯಾರಿದ್ದಾರೆ, ಇವರು ಕಾಂಗ್ರೆಸ್ನ ವಿರೋಧಿಗಳು ಅಂತೇಳಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಒಂದು ರೀತಿ ಬಿಂಬಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಅನ್ನುವಂಥದ್ದು ಬರ್ಕೊಡ್ದು ಇಲ್ಲಿ ರೈತರು ಕೃಷಿ ಭೂಮಿಯನ್ನ ಅಂದ್ರೆ ಚೆನ್ನಾಗಿಲ್ದೇ ಇರುವಂತಹ ಭೂಮಿಯನ್ನ ಉತ್ತು ಬಿತ್ತು ಬೆಳೆದು 4 ತಲೆಮಾರುಗಳಿಂದಲೂ ಕೂಡ ಕೃಷಿ ಭೂಮಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಹಾನ್ಸ್ ಆಸ್ಪತ್ರೆಗೆ ಕೊಡೋದಿಲ್ಲ ಅಂತೇಳಿ ಇವತ್ತು ಇಟಾಚಿಯನ್ನ ತಡೆದು ಪೊಲೀಸರಿದ್ರು ಸಹ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಲ್ಲದೆ ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಸಹ ಹೊರಹಾಕಿರುವಂತದ್ದು. ನಾವು ಈಗಾಗಲೇ ಸುಮಾರು 4-5 ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. MLC ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ತರ್ತಾ ಇದ್ದೇವೆ. ಆದ್ರೆ ಯಾಕೋ ಅಧಿಕಾರಿಗಳು ಹಠಕ್ಕೆ ಬಿದ್ದವಂತೆ ಇದೇ ಭೂಮಿಯಲ್ಲಿ ನಾವು ನಿರ್ಮಾಣ ಮಾಡಬೇಕು ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಅಂತೇಳಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತದೆ. ಆ ಹಿನ್ನೆಲೆಯಲ್ಲಿ ಬಲವಂತವಾಗಿ ನಮ್ಮನ್ನ ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಂತೇಳಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಅಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಈ ಜಾಗ ಗೂಡಮಾದನಹಳ್ಳಿಯ ಸುಮಾರು 20 ಎಕರೆ ಜಾಗ ಏನಿದೆ, ಈ ಜಾಗವನ್ನು ನಾವು ಬಿಡೋದಿಲ್ಲ. ನಮ್ಮ ಮುತ್ತಾತನ ಕಾಲದಿಂದಲೂ ಕೂಡ ನಾವು ವ್ಯವಸಾಯನ ಮಾಡ್ಕೊಂಡ್ತಾ ಬರ್ತಾ ಇದ್ದೀವಿ. ಬಾಳೆ, ತೆಂಗು, ಭತ್ತ ಸೇರಿದಂತೆ ಅನೇಕ ಬೆಳೆಗಳನ್ನು ಸಹ ಬೆಳೀತಾ ಇದ್ದೇವೆ. ಇಂತಹ ಕೃಷಿಗೆ ಯೋಗ್ಯವಾದ ಭೂಮಿಯಲ್ಲಿ ವಾಣಿಜ್ಯ ಕಟ್ಟಡವನ್ನ ಕಟ್ಟಲಿಕ್ಕೆ, ಆಸ್ಪತ್ರೆಯನ್ನ ಕಟ್ಟಲಿಕ್ಕೆ ಯಾಕೆ ಬರ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಮಾಡ್ತಾ ಇರುವಂತದ್ದು. ಇದರ ಜೊತೆಗೇನೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನ ನಾವು ತೀವ್ರಗೊಳಿಸ್ತೇವೆ. ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಹಾಗೂ ವಿಧಾನಸೌಧ ಇರ್ಬೋದು, ಅಲ್ಲಿ ತನಕ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಭೂಮಿಯಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಕಟ್ಟೋದಕ್ಕೆ ಬಿಡೋದಿಲ್ಲ. ನಾವು ನಿಮ್ಹಾನ್ಸ್ ಆಸ್ಪತ್ರೆಗೆ ವಿರೋಧಿಗಳಲ್ಲ, ಸಿಎಂ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನಾವು ವಿರೋಧಿಗಳಲ್ಲ. ಆದರೆ ಕೃಷಿ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಆಸ್ಪತ್ರೆಯನ್ನು ಕಟ್ಟೋದು ಬೇಡ. ಇದರ ಬದಲಾಗಿ ಪಾಳು ಬಿದ್ದಿರುವಂತಹ ಗೋಮಾಳಗಳಿರ್ಬೋದು, ಒಂದಷ್ಟು ಜಾಗಗಳಿರ್ಬೋದು, ಅವನ್ನ ಗುರುತಿಸಿ ಅಲ್ಲಿ ಆಸ್ಪತ್ರೆಯನ್ನು ಕಟ್ಟಿದ್ರೆ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಒಂದು ಕಡೆ ಜನರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಮತ್ತೊಂದು ಕಡೆ ಸುಮಾರು ಈ ಕೃಷಿ ಭೂಮಿಯನ್ನು ನಂಬಿಕೊಂಡು ಬದುಕ್ತಾ ಇರುವಂತಹ 80ಕ್ಕೂ ಹೆಚ್ಚು ಕುಟುಂಬಗಳನ್ನ ಬೀದಿ ಪಾಲು ಮಾಡೋದು ಬೇಡ ಅಂತೇಳಿ ಇಂದು ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.